ಅಲ್ಲಿ ಇದಂತೂ ಹಾಕ್ಸೈತಿ, ಇನ್ನಿಂಗ್ ಗಾಲಿ ಅಂತೂ ಹಾಕ್ಸೈತಿ, ಇದೊಂದು ಗಾಲಿ ಹಾಕ್ಸತೈತಿ. सुकून का नाम सुना है? ಹೊಳೆ ಬೆಳಗ್ಗೆ ಏನೋ ತಿಂದಿನಿ, ನನಗೂ ನೆನಪಿಲ್ಲ. इतने तेजस्वी लोग हैं हमारे पास. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರ ವಿಶ್ವನಾಥ್ ಅರಿಸಿ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫ್ರಮ್ ಮನೆಯಿಂದ ಸ್ಟಾರ್ಟ್ ಆಗತೈತಿ. ಹಂಗೆ ಇವತ್ತು ಏನೈತೆ ಅಂದ್ರೆ ನಾಗರ ಪಂಚಮಿ ಐತಿ. ಲೈಕ್ ಇದು ಇವತ್ತು ಹೊರಗೆ ಹಾಕ್ತಾರಂತ ಹಾಲು. ನಮ್ಮ ಕಡೆ ಎಲ್ಲ ಹೊರಗೆ ಹಾಕ್ತಾರೆ. ಎದಕ್ಕಂತಂದ್ರೆ ನಾಳೆ ಒಳಗೆ ಹಾಕ್ತಾರೆ. ಅದಕ್ಕೆ ನನಗೂ ಗೊತ್ತಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಒಟ್ಟು ನಾಗರ ಪಂಚಮಿ ಮಾಡತ್ತೀವಿ. ಹಂಗಾಗಿ ಹೋಗಿ ಕಾಯಿ ಹೋಗಿ ಕಂಪ್ನಿ ಕೊಟ್ಟು ಬರ್ಬೇಕಂದ್ರಿಪ್ಪ. ಮತ್ತು ಇವತ್ತು ಸುಮ್ಮನೆ ಕುಂದ್ರಾಕ ಬಿಡಂಗಿಲ್ಲ ಮನ್ಯಾಗ, ಸ್ವಲ್ಪ ಖಾಲಿ ಇದ್ರು. ಹಂಗೆ ಇನ್ ಕೇಸ್ ಯಾರು ಹೊಸ ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡಿ. ಈ ಬಾರಿ ಇಲ್ಲಿ ನಾಗಪ್ಪನ ಹಾಕ್ಯಾರ, ತೋರ್ಸಕ್ಕೆ ಟೈಮ್ ಇಲ್ಲ. ಎದಕ್ಕಂತಂದ್ರೆ ಹೋಗಿ ಫಸ್ಟ್ ಈ ಜವಾಬ್ದಾರಿ ಮುಗಿಸ್ಬರಂಬ್ರಿಪ್ಪ. ಈ ಜವಾಬ್ದಾರಿ ಮುಗಿಸಿದ್ರೆ ಸ್ವಲ್ಪ ನಾವು ಫ್ರೀ ಆಕೀವಿ. ಇನ್ನು ಬ್ಲಾಗ್ ಎಡಿಟ್ ಮಾಡ್ಬೇಕು, ಭಾಳ ಕೆಲಸ ಅದಾವ, ಹೇಳ್ಕೊಳಕ್ಕಾಗಂಗಿಲ್ಲ. ಬರ್ರಿ ಇದನ್ನ ಎಬ್ಸೋಮ, ಕಾಯೆಲ್ಲ ಎಬ್ಸ್ಕೊಂಡು ಕಂಪ್ನಿ ಕೊಟ್ಟು ಬರಮ್ಮ. ಕಂಪ್ನಿ ಕೊಟ್ಟು ಬಂದಿನ ಇನ್ನೂ ಭಾಳ ಕೆಲಸ ಅದಾವೆ, ಎಲ್ಲ ನಿಂತಾವ. ಇದೊಂದು ಟೈರ್ ಒಂದು ಹಾಕ್ಸ್ಕೊಂಬರ್ಬೇಕು, ಮತ್ತು ಬ್ಲಾಗ್ ಎಡಿಟ್ ಮಾಡ್ಬೇಕು. ಅದಂದ್ರೆ ಭಾಳ ಅದಾವೆ. ಫಟಾಫಟ್ ಎಲ್ಲ ಎಬ್ಸೋಮ. ನಿಮ್ಗೆಲ್ಲ ಸಿಗ್ತೇನೆ ಸೀದಾ ಈಗ ಕಂಪ್ನಿಯಾಗ. ಫೈನಲಿ ಕಂಪ್ನಿಗೆ ಅಂದ್ರು ಬಂದೇವಿ. ಫಟಾಫಟ್ ಕೊಡೋಮ್ಮ, ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಸಿಗ್ತೀವಿ. 1 hour later. ಓಕೆ ಗಾಯ್ಸ್, ಫೈನಲಿ ಕೊಟ್ಟಂದ್ರು ಬಂದೇವಿ. ಹೊಳ್ಳಿ ಬಟ್ ಭಾಳ ಟ್ರಾಫಿಕ್ ಐತ್ರಿಪ್ಪ. ಈಗ ಬೆಳಗ್ಗೆ ಅಂತೂ ಇರ್ತೈತಿಲ್ಲ, ಬೆಳಗ್ಗೆ ಅಂದ್ರೆ ಫುಲ್ ಟ್ರಾಫಿಕ್ ಇರ್ತೈತಿ. ಮತ್ತು ಸಂಜೆಗೇನು ಅಷ್ಟು ಇರೋಂಗಿಲ್ಲ. ಯಾಕಂದ್ರೆ ಎಲ್ಲರೂ ಆಫೀಸ್ ಹೋಗಿರ್ತಾರೆ, ಬರೋದು 8 ಗಂಟೆ 9 ಆಗ್ತದೆ. ಇಲ್ಲ ಅಂದ್ರೆ ರಶ್ ಅಂದ್ರೆ ರಶ್ ಇರ್ತದೆ, ಫುಲ್ ಟ್ರಾಫಿಕ್ ಇರ್ತೈತಿ. ಬರ್ರಿ ಫಟಾಫಟ ಇನ್ನೂ ಬ್ಲಾಗ್ ಇಡಬೇಕು. ಭಾಳ ಕೆಲಸ ಅದಾವೆ. ನಿಮ್ಗೆಲ್ಲ ಸಿಗ್ತೀನಿ ಸೀದಾ ಈಗ ಮನೆ. ಬರದೆ ಹೋದೆ ನೀನಿರದೆ ನಾಳೆ ಹುಡುಗ ನನಗೇನಿದೆ. ಓಕೆ ಫೈನಲಿ ಹೋಗಂತೂ ಬಂದಿದ್ದಿ. ಇನ್ನೊಂದು ನಿಮಗೆ ಏನಾಗಿತ್ತಂದ್ರೆ ಇದು ನಾಗರ ಪಂಚಮಿ ಇದೆ ಇವತ್ತು. ಹೊರಗೆ ಬೇಡ ಆದ್ರೆ ಅದು ತೋರಿಸಿಲ್ಲ. ಮನೆಯಾಗೆಲ್ಲ ಪೂಜೆ ಎಲ್ಲ ಚೆಕ್ ಮಾಡಿಬಿಟ್ಟಾರೆ. ಸರಿ ಚೆಕ್ ಮಾಡಿರಿ. ಇಲ್ಲಿ ಚೆಕ್ ಮಾಡಿ ಫುಲ್ ಎಲ್ಲ ಮಾಡಿಬಿಟ್ಟಾರೆ. ಒಂದು ಹೊರಗೆ ಕಳ್ಸೋದೇವಲ್ಲ, ಲೈಕ್ ಹೊರಗೆ ಹಾಕ್ಬೇಕು. ಒಳಗೆ ಕಳ್ಸುವಾಗ ಇದು ಮಕ್ಕ ಒಳಗೆ ಬರ್ತೈತಿ. ಎಲ್ಲ ಅಂತೂ ಪೂಜೆ ಅಂತೂ ಆಗಿತ್ತು. ನಾವೇ ಲೇಟ್ ಆಗಿದ್ದು, ನಮ್ದೆಲ್ಲ ಲೇಟಾಗಿ ಬಿಡ್ರಿ. ಗಾಡಿ ಅಂತೂ ಹೋಗಿ ಬಂದೈತಿ. ಅದಕ್ಕೆ ಟೈರ್ ಒಂದು ಹಾಕಿಸ್ಬೇಕು. ಮತ್ತು ಇದು ಮಿರರ್ ಒಂದು ಗಾಳಿಗಾಡಕೈತ್ರಿಪ್ಪ. ಇದು ಚೆಕ್ ಮಾಡಿ. ಇದೊಂದು ಹಾಕಿಸ್ಬೇಕು. ಹೆಂಗಾಗೈತೆ ಅನ್ನಿದೆ. ಇದೊಂದು ಲೂಸ್ ಆಗೈತಿ. ಮತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಆತ. ಪಂಚಮಿ ಅಂತೂ ಮುಗಿದೈತಿ. ಹಂಗೆ ನಮ್ಮ ಜವಾಬ್ದಾರಿ ಭಾಳ ಅದು. ಇನ್ನೂ ಏನಂತಂದ್ರೆ ಬ್ಲಾಗ್ ಎಡಿಟ್ ಮಾಡೋದು. ಬ್ಲಾಗೆಲ್ಲ ಎಡಿಟ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇವೆ. 2000 years later. ಈಗಂತೂ ರೀಚ್ ಫ್ರೆಶ್ ಅಪ್ ಅಂತೂ ಆಗಿದ್ವಿ. ಇಲ್ಲಿ ಚೆಕ್ ಮಾಡಿ. ಇದೊಂದು ಅರ್ಧ ಕೆಲಸ ಆಗಿತ್ತಲ್ಲ ನಮ್ದು. ಈಗ ಇದೊಂದು ಮಾಡೋಮ. ಎದಕ್ಕಂತಂದ್ರೆ ಈ ತಂದಿದ್ದು ಹಾಕ್ಸೋಕ್ಕಾಗಲ್ರಿಪ್ಪ, ಟೈಮ್ ಸಿಗೋಲ್ದ. ಅದ್ರ ಸಂಬಂಧ ಮುಟ್ಟಕ್ಕಂತೂ ಮಸ್ತ್ ಐತಿ. ಇಲ್ಲೆಲ್ಲ ಐತಿ ರಬ್ಬರ್ ಗಿಬ್ಬರ. ಇದ್ರದ್ದು ಟ್ಯೂಬ್ ಟೈರ್ ಮಿಕ್ಸ್ ಐತಿ. ಇದಕ್ಕೆ ಟ್ಯೂಬ್ ಸಪ್ರೇಟ್ ಕೊಟ್ಟಾರ ಅವ್ರು, ಹಾಕಿಸ್ಕೊಲಿ ಅಂತೇಳಿ. ಇದೊಂದು ಐತಿ ಹಾಕ್ಸೋದೈತಿ. ಹಾಕಿಸಿ ಮತ್ತು ಖಾರ ತರೋದು. ಯಪ್ಪ ದಿವ ಇನ್ನೂ ಭಾಳ ಕೆಲಸ ಅದಾವೆ. ಬ್ಲಾಗ್ ಎಡಿಟ್ ಆಗೈತಿ, ಅಪ್ಲೋಡ್ ಅಂತೂ ಆಗೈತಿ. ಇನ್ ಕೇಸ್ ಯಾರು ಹೊಸ ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡ್ರಿ. ಬರೀ ಫಟಾಫಟ್ ಇದು ಎಲ್ಸೋ ಟೈರ್ ಎಬ್ಬಿಸಿ ಕೆಲಸ ಮಾಡಿಸೋದೈತಿ. ಇದು ಕೆಲಸ ಮಾಡಿಸ್ಕೊಂಡು ನಿಮ್ಗೆ ಸಿಗ್ತೇವೆ. ಯಾವಾಗಕ್ಕೆ ತಾನು ಹೋಗೋದಕ್ಕೆ ಗಬ್ಬರಿಗೆ. ಮತ್ತು ಎಕ್ಸಾಮ್ಸ್ ಅಂದದ 12ನೇ ತಾರೀಕು ಎಕ್ಸಾಮ್ ಅದಾವ್ರಿಪ್ಪ. ಈಗ ನಮ್ದೇನೋ 7ನೇ ತಾರೀಕು ಆಗಿತ್ತಂದ್ರೆ 5ನೇ ತಾರೀಕು ಕನ್ನಡ ಇತ್ತು, ಲೈಕ್ 7ನೇ ತಾರೀಕು ಇಂಗ್ಲೀಷ್ ಇತ್ತು. ಮುಗಿದೋಕ್ಕಿತ್ತು ನಮ್ದೆಲ್ಲ. ಅವ್ರು ಮತ್ತು 12ಕ್ಕೆ ಹಾಕ್ಯಾರ. ನೋಡೋ ಏನೇನು ಸೀನ್ ಹಾಕಿತ್ತು ಆಗೋದೆಲ್ಲ ಒಳ್ಳೆಯದಕ್ಕಂತ. ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾಗ ಗ್ಯಾರೇಜ್ನಾಗ. ಇಲ್ಲಿ ಚೆಕ್ ಮಾಡಿ ಫುಲ್ಲ. ಅಲ್ಲಿ ಇದಂತೂ ಹಾಕ್ಸೈತಿ, ಇನ್ನಿಂಗ್ ಗಾಲಿ ಅಂತೂ ಹಾಕ್ಸೈತಿ, ಇದೊಂದು ಗಾಲಿ ಹಾಕ್ಸತೈತಿ. ಅಲ್ಲೇ ರೆಡಿ ಆಗತೈತಿ. ಇದೊಂದು ಆತಂದ್ರೆ ಆತ್ರಿಪ್ಪ. ಅದು ಭಾಳ ತೊಂದರೆ ಕೊಡ್ತಿದ್ದ. ಯಾಕಂದ್ರೆ ಅದು ರಿಮ್ ಆಗಿತ್ತು, ಅದ್ರ ಸಂಬಂಧ. ಇದೊಂದು ಆತಂದ್ರೆ ಆತ. ಇದನ್ನ ಹಾಕಿಸ್ಕೊಂಡೆ ನಿಮ್ಗೆ ಸಿಗ್ತೈತಿ. ಅದೊಂದು ಅಲ್ಲಿ ರೆಡಿ ಆಗತೈತಿ. ಅದೊಂದು ಆತಂದ್ರೆ ಆತ. ಇನ್ನು ಗಬ್ಬರಿಗೂ ಖಾರ ತರೋದು ಭಾಳ ಕೆಲಸ ಅದಾವೆ. ಸ್ವಲ್ಪ ಹೆಂಗೆ ಕಾಣತೈತೆ ದೂರ್ಲಿಂದ ನೋಡಿದರೆ ಭಾಳ ಬುಯಿ ಕಾಣತಿದ್ರಿಪ್ಪ. ಭಾಳ ಹಸಿ ಕಾಣತಿದ್ದೆ. ಅದಕ್ಕೆ ಗಾಲಿ ಇಲ್ಲ ಅದ್ರ ಸಂಬಂಧ.
ಅದು ಹಿಂದಿಂದು ಹಂಗೆ ಕಾಣತ್ತಿದ. ಈಗ ಹಿಂದಿನ ಒಂದು ಫಿಟ್ ಆಗೈತಿ, ಇದೊಂದು ಐತಿ. ಈಗ ಇದೊಂದು ಆತಂದ್ರೆ ಆತು. ಮತ್ತು ಇದೊಂದು ಮಿರರ್ ಒಂದು ಐತಿಪ್ಪ, ಆ ಕಡೆ ಮಿರರ್ ಒಂದು ಐತಿ, ಅದೊಂದು ಮಾಡಿಸ್ಬೇಕು. ಎಕ್ಸಿಲೇಟರ್ ಅಡ್ವಾನ್ಸ್ ಐತಿ, ಅದೊಂದು ಮಾಡಿಸ್ಬೇಕು. ಎಲ್ಲ ಮಾಡಿಸ್ಕೊಂಡು ನಿಮ್ಗೆ ಸಿಗ್ತೀವಿ. ಎಕ್ಸಾಮ್ಸ್ ಎಲ್ಲ ಮುಗಿದು ಅನಿಸ್ತೀವಿ. ಲಾಸ್ಟ್ ಒಂದು ಐತಿ, ಅದು ಮುಗೀತಂದ್ರೆ ಮುಗೀತು. ಆಯ್ತು, ಅಮಾಸೆ ಅಂತೂ ಆಗೈತೆ ನಮ್ದು ಆಗಲಿ. ಇಲ್ಲೇ ಅಮಾಸೆ ದಿವಸ ಎಲ್ಲ ಅದು ಫಿಟ್ಟಿಂಗ್ ಸೀಟಿಂಗ್ ಎಲ್ಲ ಅಮಾಸೆ ದಿವಸ ಆತ. ಇದೊಂದು ಸ್ವಲ್ಪ ಐತಿ, ಇದೊಂದು ಆತಂದ್ರೆ ಆತು. ಆಲ್ಮೋಸ್ಟ್ ಆಲ್ ಮುಗ್ದಂಗೆ ಆಕೈತೆ ಎಲ್ಲ ಕೆಲಸ. मजा आया. Five minutes later. ಫೈನಲಿ ಗಾಲಿ ಅಂತೂ ಹಾಕ್ಸ್ಕೊಂಬಂದಿದ್ವಿ. ಇಲ್ಲಿ ಚೆಕ್ ಮಾಡಿರಿ, ಹಾಕೈತಿ ಗಾಡಿ. ಗಾಲಿ ಎಲ್ಲ ಫುಲ್ ಚೊಕ್ಕ ಕುಂತಾವೆ. ಫುಲ್ ಅಂದ್ರೆ ಮಸ್ತ್ ಕುಂತಾವೆ. ಫಡವಾಟಿಗೆ ನಾವು ಹೊಟ್ಟಿಗೆ ಏನು ಹಾಕೊಂಡು, ಇದಕ್ಕಂದ್ರೆ ಟೈಮ್ ಚೆಕ್ ಮಾಡಿರಿ 5 ಆತ. ನಾವಂದ್ರೂ ಏನು ಚಾರ್ಜ್ ಆಗಿಲ್ಲ. ಹೊಳೆ ಬೆಳಗ್ಗೆ ಏನೋ ತಿಂದೀನಿ, ನನಗೂ ನೆನಪಿಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಬೆಳಗ್ಗೆ ಚಹಾ ಕುಡ್ದವ್ರು ಮತ್ತು ಹೊರಗೆ ಹೋದ್ರು, ಅದು ಮಾಡಿಸ್ಕೊಳಕ್ಕೆ ಅರ್ಧ ತಾಸು ಹೋದ್ರಿಪ್ಪ. ನಮ್ದು ಫುಲ್ ಡೇ ಅಲ್ಲೇ ಹೋಗ್ಬಿಡ್ತು ನಮ್ದು. ಬರೀ ಫಡವಾಟ್ ಏನೋ ಹೊಟ್ಟಿಗೆ ಹಾಕ್ಕೊಂಡು ಫೈನಲಿ ಅದಂತೂ ಆತಲ್ಲ. ಸ್ವಲ್ಪ ಫ್ರೀ ಆತ, ಸ್ವಲ್ಪ ಮೈಂಡ್ ಫ್ರೀ ಆತ. ಎದಕ್ಕಂತಂದ್ರೆ ಅದು ತಂದಿದ್ದು ದೊಡ್ಡ ಮಾತಲ್ರಿಪ್ಪ. ಒಳ್ಳೆ ಹಾಕ್ಸೋದತ್ತಲ್ಲ, ಭಾಳ ಗುದ್ದಾಡಿದ್ವಿ. ಅದಕ್ಕಂದ್ರೆ ಅದ್ರ ಏನು ಡಿಶ್ ಏನಿರ್ತೈತಿ ಅದು ಕುಂದ್ರವಲ್ದಾಗಿತ್ತು ಗಾಲಿಗೆ. TVS ಇಲ್ಲ, ಮತ್ತು ಯಾವ್ದಾರ ಅಪೋಲೋ ಯಾವ್ದಾರ ಒಂದು ತರಬೇಕಿತ್ತು ಅಂತಂದ್ರು. ಯಾಕಂದ್ರೆ ಅದಂದ್ರೆ ಕುಂದೋಲ್ದಾಗಿತ್ತು. ಹಂಗೆ ಹಿಂಗೆ ಮಾಡಿ ಗುದ್ದಾಡಿ ಒಟ್ಟು ಆಸ್ಮಾನಿ ಎಲ್ಲ ಜಮೀನು ಏಕ್ ಮಾಡಿ ಫೈನಲಿ ಹಾಕೀವಿ. ಬರೀ ಫಡಾವಟಿಗೆ ನಮ್ಮದು ಹೊಟ್ಟಿ ಚಾರ್ಜ್ ಆಗೋದಿದ್ದಿ. ಫಡಾವಟ್ ಚಾರ್ಜ್ ಎಲ್ಲ ಆಗಿ ನಿಮಗೆ ಸಿಗ್ತೇವೆ. 1 hour later. ಈಗ ಫೈನಲಿ ಫ್ರೆಶ್ ಅಂತೂ ಆಗಿದ್ವಿ. ಫುಲ್ ರೆಸ್ಟ್ ಎಲ್ಲ ಆಗಿತ್ತು. ಹಂಗೆ ಟೈಮ್ ಆಲ್ಮೋಸ್ಟ್ ಆಲ್ 10 ಆಗಕ್ಕೆ ಬಂತು. ಹಂಗೆ ನಾಳೆ ಒಂದು ಗಬ್ಬರಿಗೆ ಹೋಗೋದೈತಿರಿಪ್ಪ. ಏನೇನು ಸೀನ್ ಆಕೈತಿ ನೋಡಮ್ಮ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.